ಈ ರೀತಿ ಇರುವವರು ಮರಣದವರೆಗೂ ಜೊತೆಗಿರುತ್ತಾರೆ. ಗಂಡ ಹೆಂಡತಿ ನೋಡಲೇಬೇಕಾದ ಕತೆ. ಯುವಕನೊಬ್ಬ ಪ್ರೀತಿಸಿ ಮದುವೆಯಾದ. ಅವನು ಪ್ರೀತಿಸಿ ಮದುವೆಯಾದ ಹುಡುಗಿಯು ಅತೀ ಸುಂದರಿಯಾಗಿದ್ದಳು. ಅವಳನ್ನು ಅವನು ತನ್ನ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತಿದ್ದ. ಅವಳನ್ನು ಹೂವಿನ ಥರ ನೋಡಿಕೊಳ್ಳುತ್ತಿದ್ದ. ಅವರಿಬ್ಬರು ಸುಖದಿಂದ ಜೀವನ ನಡೆಸುತ್ತಿದ್ದರು. ಆದರೆ ದಿನ ಕಳೆದಂತೆ ಅವಳ ಸೌಂದರ್ಯ ಕಡಿಮೆಯಾಗುತ್ತದೆ. ಅದಕ್ಕೆ ಅವಳಿಗೆ ತನ್ನ ಮೇಲೆ ಪ್ರೀತಿ ಕಡಿಮೆಯಾಗಬಹುದು ಎಂದು ಅವಳು ತನ್ನ ಸೌಂದರ್ಯ ಹೆಚ್ಚಿಸಲು ಅನೇಕ ಕ್ರೀಮ್ಗಳನ್ನು ಬಳಸುತ್ತಾಳೆ. ಹೇಗೋ ಅವರ ಜೀವನ ಸುಖವಾಗಿ ನಡೆದಿತ್ತು. ಒಂದು ದಿನ ಗಂಡ ಕೆಲಸ ಮುಗಿಸಿ ಮನೆಗೆ ಬರುವಾಗ ದಾರಿಯಲ್ಲಿ ಅಪಘಾತವಾಗುತ್ತದೆ. ಆ ಅಪಘಾತದಲ್ಲಿ ಕಣ್ಣುಗಳಿಗೆ ಬಲವಾದ ಪೆಟ್ಟು ಬಿದ್ದಿರುತ್ತದೆ. ಅವನ ಕಣ್ಣುಗಳು ಕಾಣಿಸುತ್ತಿಲ್ಲ ಎಂದು ಹೇಳಿರುತ್ತಾನೆ. ಅವನು ಹಾಗೆ ಸುಳ್ಳು ಹೇಳಲು ಬಲವಾದ ಕಾರಣವಿತ್ತು. ಅದು ಏನೆಂದರೆ ಅವನ ಹೆಂಡತಿಗೆ ಚರ್ಮದ ಕ್ಯಾನ್ಸರ್ ಇತ್ತು. ಆತ ಅವಳನ್ನು ಎಲ್ಲ ದವಾಖಾನೆಗೆ ಹೋಗಿ ತೋರಿಸಿದ. ಆದರೂ ಗುಣವಾಗಲಿಲ್ಲ. ಅವನು ಅವಳು ಇರುವಷ್ಟು ದಿನ ಚೆನ್ನಾಗಿ ನೋಡಿಕೊಂಡನು. ಒಂದು ದಿನ ಅವಳು ಮರಣ ಹೊಂದಿದಳು. ಅವನು ಆತನ ಜೀವನದ ಎಲ್ಲ ಸಂತೋಷಗಳು ಮುಗಿದು ಹೋಯಿತು ಎಂದು ತುಂಬ ಅತ್ತನು. ಆದರೂ ಅವನು ತನ್ನ ಹೆಂಡತಿಯ ಅಂತಿಮ ವಿಧಿವಿಧಾನವನ್ನು ಮಾಡಿ ಮುಗಿಸಿದನು. ನಂತರ ಅವನು ತನ್ನ ಜೀವನ ಜ್ಯೋತಿಯೇ ಹೋದ ಮೇಲೆ ನನ್ನದು ಈ ಊರಲ್ಲಿ ಏನೂ ಇಲ್ಲ ವೆಂದು ಊರು ಬಿಟ್ಟು ಹೊರಟನು. ಹೀಗೆ ಹೋಗುವಾಗ ಅವನ ಅಕ್ಕಪಕ್ಕದವರು ಬಂದು ಕೇಳಿದರು, ನೀನು ಎಲ್ಲಿಗೆ ಹೋಗುತ್ತೀಯಾ, ಏನು ಮಾಡುತ್ತೀಯಾ ಮತ್ತು ನಿನ್ನ ಕಣ್ಣುಗಳು ಕಾಣಿಸುವುದಿಲ್ಲ ಎಂದು ವಿಚಾರಿಸಿದರು. ಅದಕ್ಕೆ ಅವನು ಹೇಳಿದ, ನನ್ನ ಕಣ್ಣುಗಳು ಕಾಣಿಸುತ್ತಿದ್ದರೂ ನನ್ನ ಹೆಂಡತಿಗೆ ಸುಳ್ಳು ಹೇಳಿದೆ. ಕಾರಣ ಅವಳಿಗೆ ನೋವು ಆಗಬಾರದೆಂದು. ಕೊನೆಯ ಮಾತು, ದಾಂಪತ್ಯ ಜೀವನದಲ್ಲಿ ನಮ್ಮ ಕುಂದುಕೊರತೆಯನ್ನು ಅರಿತು ಬಾಳಬೇಕೆಂದು. ನಮ್ಮ ಜೀವನವನ್ನು ಸುಂದರವಾಗಿ ಮಾಡುವವರನ್ನು ಆಯ್ಕೆ ಮಾಡಬೇಕು ಹೊರತು ಹೊರಗಿನ ಸೌಂದರ್ಯ ನೋಡಿ ಅಲ್ಲ. ನಮ್ಮ ಆಂತರಿಕ ಸೌಂದರ್ಯವನ್ನು ಅರಿಯಬೇಕು. ನಮ್ಮ ಭಾವನೆಗಳಿಗೆ ಮತ್ತು ನೋವುಗಳಿಗೆ ಸ್ಪಂದಿಸುವವರನ್ನು ಗೌರವಿಸಿ ಪ್ರೀತಿಸಿ. ಎಂದಿಗೂ ಕೈ ಬಿಡಬೇಡಿ. ಆ ರೀತಿ ಇರುವವರನ್ನು ನಮ್ಮ ಜೀವನದ ಪಾರ್ಟ್ನರ್ ಆಗಿ ಆಯ್ಕೆ ಮಾಡಿಕೊಂಡರೆ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿ. ಹಾಗೆಯೇ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಇಂಥ ಹೆಚ್ಚಿನ ಉಪಯುಕ್ತ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.